ಇಮ್ಯಾಜಿನ್ ಮಾಡಿ, ನೀವು ಈಗ ಕುಳಿತಿರುವ ಜಾಗ ಒಮ್ಮೆ ಲಾವಾ ಆಗಿತ್ತು, ಮತ್ತೆ ಅದೇ ಜಾಗ ಲಕ್ಷಾಂತರ ವರ್ಷ ಹಿಂದೆ ಐಸ್ ಅಡಿಯಲ್ಲಿತ್ತು. ಇದು ಕತೆ ಅಲ್ಲ, ಅರ್ತ್ ನ ಇತಿಹಾಸ. ಇವತ್ತು ಅರ್ತ್ ಹೇಗೆ ಹುಟ್ಟಿತ್ತು ಎಂದು ತಿಳಿದುಕೊಳ್ಳೋಣ. 4 ವರ್ಷ ಬಿಲಿಯನ್ ಜರ್ನಿ ಬರೀ 5 ನಿಮಿಷದಲ್ಲಿ, ಮತ್ತು ಕೊನೆಯಲ್ಲಿ ಅರ್ತ್ ಗೆ ಸೆಕೆಂಡ್ ಮೂನ್ ಕೂಡ ಆಲ್ಮೋಸ್ಟ್ ಬಂದಿತ್ತು ಅಂತ ಹೇಳಿದ್ರೆ ಆಶ್ಚರ್ಯ ಆಗುತ್ತೆ ಅಲ್ವಾ? ಅದು ಹೇಗೆ? ಅರ್ತ್ ಗೆ 2 ಮೂನ್ ಕೂಡ ಇತ್ತ? ವಿಡಿಯೋ ಕೊನೆವರೆಗೂ ನೋಡಿ, ನಿಮ್ಮ ಮೈಂಡ್ ಲಿಟ್ರಲಿ ಬ್ಲೋ ಆಗುತ್ತದೆ. ಒಮ್ಮೆ ನಮ್ಮ ಸೋಲಾರ್ ಸಿಸ್ಟಮ್ ನಲ್ಲಿ ಯಾವ ಪ್ಲಾನೆಟ್ ಕೂಡ ಇರಲಿಲ್ಲ. ಇತ್ತು ಅಂದ್ರೆ ಗ್ಯಾಸ್ ಮತ್ತು ಧೂಳು ಮಾತ್ರ. ದೂರದಲ್ಲಿ ಒಂದು ಮ್ಯಾಸಿವ್ ನಕ್ಷತ್ರ ಇತ್ತು. ಸಮಯ ಸಾಗ್ತಾ ಹೋಗ್ತಾ ಆ ನಕ್ಷತ್ರ ವೀಕ್ ಆಯ್ತು, ಮತ್ತೆ ಸೂಪರ್ ನೋವಾ. ಆ ಎಕ್ಸ್ಪ್ಲೋಷನ್ ನಂತರ ಸ್ಪೇಸ್ ನಲ್ಲಿ ಬರೀ ಧೂಳು. ಒತ್ತಡ ಹೆಚ್ಚುತ್ತಾ ಹೋಗಿ ಆ ಧೂಳು ಗಟ್ಟಿ ಆಗ್ತಾ ಹೋದವು. ಧೂಳಿನ ಕಣಗಳು ಹೀಟ್ ಮತ್ತು ಪ್ರೆಷರ್ ನಿಂದ ಚಿಕ್ಕ ಕಲ್ಲು, ನಂತರ ದೊಡ್ಡ ಕಲ್ಲು, ನಂತರ ಮೀಟಿಯೋರಾಯ್ಡ್ಸ್ ಆಗಿ ಪರಿವರ್ತನೆ ಆಯ್ತು. ಇಲ್ಲೇ ಒಂದು ಮ್ಯಾಜಿಕ್ ಶುರು ಆಯ್ತು, ಅದೇ ಗ್ರಾವಿಟಿ. ಗ್ರಾವಿಟಿ ಬಂದ ಕೂಡಲೇ ಸೆಂಟರ್ ನಲ್ಲಿ ಹೈಡ್ರೋಜನ್ ಮತ್ತು ಹೀಲಿಯಂ ಒಟ್ಟುಗೂಡ್ತಾ ಹೋಯ್ತು. ಪ್ರೆಷರ್ ಹೆಚ್ಚಾಯ್ತು ಮತ್ತು ಒಂದು ಮ್ಯಾಸಿವ್ ಎಕ್ಸ್ಪ್ಲೋಷನ್. ಇದರಿಂದ ನಮ್ಮ ಸೂರ್ಯ ಹುಟ್ಟಿತು. ಸನ್ ಹುಟ್ಟಿದ ಮೇಲೆ ಅದೇ ಧೂಳಿನ ಬೆಲ್ಟ್ ಒಳಗೆ ಕೊಲಿಷನ್ ಶುರುವಾಯಿತು. ಹೆವಿ ಪಾರ್ಟಿಕಲ್ ಸನ್ ಹತ್ತಿರ ಹೋಯ್ತು, ಲೈಟ್ ಪಾರ್ಟಿಕಲ್ ಸನ್ನಿಂದ ದೂರ ಹೋಯ್ತು. ಹೀಗೆ ಟೈಮ್ ಜೊತೆಗೆ ಸನ್ ಸುತ್ತ ಆರ್ಬಿಟ್ ಮಾಡ್ತಿದ್ದ ಧೂಳು ಮತ್ತು ಕಲ್ಲುಗಳು ಕೊಲಿಷನ್ ಆಗ್ತಾ ಸೇರ್ತಾ ಹೋಯ್ತು. ಹೀಗೆ ಮಿಲಿಯನ್ಸ್ ಆಫ್ ವರ್ಷದಲ್ಲಿ ಆ ವಸ್ತುಗಳು ಒಟ್ಟಾಗಿ ಅರ್ತ್ ಆಗಿ ಬೆಳೆಯಿತು. ಅರ್ತ್ ಆಗಾಗಲೇ ಪೂರ್ತಿ ಆಗಿರಲಿಲ್ಲ. ಕೋಟ್ಯಾಂತರ ವರ್ಷ ನಂತರ ಅರ್ತ್ ಮೇಲೆ ಮೀಟಿಯೋರಾಯ್ಡ್ ಮಳೆ ಆಯ್ತು. ಅವುಗಳ ಜೊತೆ ಬಂದದ್ದು ನೀರು, ಮಿನರಲ್ಸ್, ಸಾಲ್ಟ್ಸ್. ಅರ್ತ್ ನ ಸರ್ಫೇಸ್ ಮೊದಲಿಗೆ ಒಂದು ಸಮುದ್ರ ತರ, ಆದರೆ ಅದು ನೀರಿನ ಸಮುದ್ರ ಅಲ್ಲ, ಲಾವಾದಿಂದ ಹರಿದ ಸಮುದ್ರ. ಅದೇ ಕಾಲದಲ್ಲಿ ಅರ್ತ್ ಹತ್ತಿರ ಒಂದು ಪ್ಲಾನೆಟ್ ಅಷ್ಟು ದೊಡ್ಡ ಆಸ್ಟರಾಯ್ಡ್ ಇತ್ತು. ಅದು ಅರ್ತ್ ಗೆ ಕೊಲೈಡ್ ಆಗಿ ಆ ಕೊಲಿಷನ್ ಇಂದ ಅರ್ತ್ ನ ಕೆಲವು ಜಾಗಗಳು ಸ್ಪೇಸ್ಗೆ ಹಾರಿ ಹೋದವು. ಅವು ರಿಂಗ್ ತರ ಅರ್ತ್ ನ ಸುತ್ತ ಆರ್ಬಿಟ್ ಮಾಡ್ತಿದ್ದವು. ಸಮಯ ಜೊತೆಗೆ ಅವೆಲ್ಲ ಸೇರಿ ಮೂನ್ ಆಗಿ ಹುಟ್ಟಿತು. ಮೂನ್ ಹುಟ್ಟಿದ ಮೇಲೆ ಕತೆ ಮುಗಿಯಲಿಲ್ಲ. ಅರ್ತ್ ನ ಸುತ್ತ ಗ್ರಾವಿಟಿ ಬ್ಯಾಲೆನ್ಸ್ ಇರುವ ಕೆಲ ಸ್ಪಾರ್ಕಿಂಗ್ ಸ್ಪಾಟ್ಸ್ ಇವೆ. ಅವನ್ನೇ ಲ್ಯಾಗ್ರಾಂಜ್ ಪಾಯಿಂಟ್ಸ್ ಅಂತ ಕರೀತಾರೆ. ಇಲ್ಲಿ ಟ್ವಿಸ್ಟ್ ಏನು ಗೊತ್ತಾ? ಒಂದು ಕಾಲದಲ್ಲಿ ಅರ್ತ್ ಆರ್ಬಿಟ್ ನಲ್ಲಿ ಮೂನ್ ಒಂದೇ ಅಲ್ಲ, ಮತ್ತೊಂದು ಸೆಕೆಂಡ್ ಮೂನ್ ಕೂಡ ಆಲ್ಮೋಸ್ಟ್ ಸ್ಟೇಬಲ್ ಆಗಿತ್ತು. ಆ ಸೆಕೆಂಡ್ ಮೂನ್ ದೊಡ್ಡ ಪ್ಲಾನೆಟ್ ಸೈಜ್ ಅಲ್ಲ, ಧೂಳು ಮತ್ತು ಚಿಕ್ಕ ಕಲ್ಲಿನಿಂದ ಸೇರಿ ಒಂದು ಶ್ಯಾಡೋ ಮೂನ್ ತರ ಇತ್ತು. ಆದರೆ ಪ್ರಾಬ್ಲಮ್ ಏನು ಗೊತ್ತಾ? ಸನ್ ಮತ್ತು ಮೂನ್ ಅದರ ಗ್ರಾವಿಟಿ ಪುಲ್ ಮಾಡಿ ಇದನ್ನು ಸ್ಟೇಬಲ್ ಆಗಿರಲು ಬಿಡಲೇ ಇಲ್ಲ. ಅದಕ್ಕೆ ಸೆಕೆಂಡ್ ಮೂನ್ ಪರ್ಮನೆಂಟ್ ಆಗಿ ಇರಲೇ ಇಲ್ಲ. ಒಂದು ಸಮಯದ ನಂತರ ಅದು ಮುರಿದು ಹೋಗಿ ಅರ್ತ್ ನ ಅಟ್ಮಾಸ್ಫಿಯರ್ ಒಳಗೆ ಸುಟ್ಟು ಹೋಗಿರಬಹುದು ಅಂತ ಹೇಳುತ್ತಾರೆ, ಅಥವಾ ಸ್ಪೇಸ್ಗೆ ಡ್ರಿಫ್ಟ್ ಆಗಿರಬಹುದು ಎಂದು ವಿಜ್ಞಾನರು ಹೇಳುತ್ತಾರೆ. ಇಲ್ಲಿ ಒಂದು ಸ್ಕೇರಿ ಪಾರ್ಟ್ ಇದೆ. ನಾವು ಆಕಾಶದಲ್ಲಿ 2 ಮೂನ್ ನೋಡೋ ಪ್ರಕ್ರಿಯೆ ಅರ್ತ್ ಇತಿಹಾಸದಲ್ಲಿ ಆಲ್ಮೋಸ್ಟ್ ಬಂದಿತ್ತು. ಆದರೆ ಒಂದು ಪ್ರಶ್ನೆ, ನಿಮ್ಮ ಲೈಫ್ ನಲ್ಲಿ 2 ಮೂನ್ ಇದ್ದಿದ್ರೆ ರಾತ್ರಿ ಆಕಾಶ ಹೇಗಿರುತ್ತದೆ ಎಂದು ಇಮ್ಯಾಜಿನ್ ಮಾಡಿ. ಕಮೆಂಟ್ಸ್ ನಲ್ಲಿ ಬರೆಯಿರಿ ನಿಮ್ಮ ಥಾಟ್ಸ್. ಕೆಲವು ಬಿಲಿಯನ್ಸ್ ಆಫ್ ಇಯರ್ಸ್ ನಂತರ ಅರ್ತ್ ನಿಧಾನವಾಗಿ ಕೂಲ್ ಆಯಿತು. ಭಾರವಾದ ಎಲಿಮೆಂಟ್ಸ್, ಐರನ್ ಮತ್ತು ರೇಡಿಯೋ ಆಕ್ಟಿವ್ ವಸ್ತುಗಳು ಅರ್ತ್ ನ ಕೋರ್ ಒಳಗೆ ಮುಳುಗಿ ಹೋದವು. ಲೈಟ್ ಆದ ವಸ್ತುಗಳು ಭೂಮಿಯ ಸ್ಪರ್ಶದ ಮೇಲೆ ಉಳಿದವು. ಆ ಕಾಲದಲ್ಲಿ ಅರ್ತ್ ಮೇಲೆ ಅಟ್ಮಾಸ್ಫಿಯರ್ ಇರಲೇ ಇಲ್ಲ, ಹಾಗಾಗಿ ಮೀಟಿಯೋರಾಯ್ಡ್ ರೈನ್ ಇನ್ನೂ ನಡೆಯುತ್ತಿತ್ತು. ಅಷ್ಟೇ ಅಲ್ಲ, ಅರ್ತ್ ನ ಕೋರ್ ಒಳಗೆ ಇರುವ ಹೀಟ್ ಹೊರಗೆ ಬರುವುದಕ್ಕೆ ವೋಲ್ಕ್ಯಾನೋಸ್ ಎಕ್ಸ್ಪ್ಲೋಡ್ ಆದವು. ಸಮುದ್ರದ ಒಳಗೆ ಮೊದಲ ಬಾರಿಗೆ ಚಿಕ್ಕದಾದ ಮೈಕ್ರೋಬ್ಸ್ ಹುಟ್ಟಿತು ಅಂತ ಸೈಂಟಿಸ್ಟ್ ಅಂದಾಜು ಮಾಡುತ್ತಾರೆ. 2 ಬಿಲಿಯನ್ ವರ್ಷ ಹಿಂದೆ ಕೆಲ ಮೈಕ್ರೋಬ್ ಸೂರ್ಯನ ಕಿರಣ ಉಪಯೋಗಿಸಿ ಬೈ ಪ್ರಾಡಕ್ಟ್ ಆಗಿ ಆಕ್ಸಿಜನ್ ರಿಲೀಸ್ ಮಾಡಿದವು. ಇದನ್ನೇ ಕರೀತಾರೆ ಗ್ರೇಟ್ ಆಕ್ಸಿಜನೇಷನ್ ಇವೆಂಟ್. ಆಕ್ಸಿಜನ್ ಹೆಚ್ಚಾದಂತೆ ಅರ್ತ್ ಅಟ್ಮಾಸ್ಫಿಯರ್ ಚೇಂಜ್ ಆಯಿತು. ಐರನ್ ಮಿನರಲ್ಸ್ ರಸ್ಟ್ ಆಗಿ ಅರ್ತ್ ಸರ್ಫೇಸ್ ರೆಡ್ ಆಗೋ ಸೀಕ್ವೆನ್ಸ್ ಶುರು ಆಯಿತು. ಒಂದು ಫೇಸ್ ನಲ್ಲಿ ಅರ್ತ್ ಪೂರ್ತಿಯಾಗಿ ವೈಟ್ ಐಸ್ ಅಡಿಯಲ್ಲೇ ಮುಚ್ಚಿಕೊಂಡಿತ್ತು. ಸ್ನೋ ಮತ್ತು ಐಸ್ ಸೂರ್ಯನ ಕಿರಣ ರಿಫ್ಲೆಕ್ಟ್ ಮಾಡ್ತಿದ್ರೆ ಅರ್ತ್ ಇನ್ನೂ ಕೋಲ್ಡ್ ಆಗ್ತಾ ಹೋಗುತ್ತೆ. ಆದರೆ ಒಳಗೆ ಇರುವ ಹೀಟ್ ಮತ್ತೆ ರೆಸ್ಕ್ಯೂ ಮಾಡುತ್ತೆ. ವೋಲ್ಕ್ಯಾನೋಸ್ ಕಾರ್ಬನ್ ಡೈಆಕ್ಸೈಡ್ ಬಿಡ್ತಾ ಐಸ್ ಮೆಲ್ಟ್ ಆಗೋ ಸೈಕಲ್ಸ್ ಕೂಡ ನಡೆದವು. ಆಕ್ಸಿಜನ್ ಎನಫ್ ಆದಾಗ ಓಝೋನ್ ಲೇಯರ್ ತಿಕ್ಕಾಯಿತು, ರೇಡಿಯೇಷನ್ ಬ್ಲಾಕ್ ಆಯಿತು ಮತ್ತು ಜೀವನ ಲ್ಯಾಂಡ್ ಮೇಲೆ ಬರೋಕೆ ಚಾನ್ಸ್ ಆಯಿತು. ಸುಮಾರು 470 ಮಿಲಿಯನ್ ವರ್ಷಗಳ ಹಿಂದೆ ಮೊದಲ ಪ್ಲಾಂಟ್ಸ್ ಭೂಮಿ ಮೇಲೆ ಹುಟ್ಟಿತು. ಟೈಮ್ ಜೊತೆಗೆ ಕಾಂಟಿನೆಂಟ್ಸ್ ಮರ್ಜ್ ಆಗಿ ಒಂದು ಸೂಪರ್ ಕಾಂಟಿನೆಂಟ್ ಆಯಿತು, ಅದೇ ಪ್ಯಾಂಜಿಯಾ. ನಂತರ ಪ್ಯಾಂಜಿಯಾ ಬ್ರೇಕ್ ಆಯಿತು, ಲೈಫ್ ಇನ್ನೂ ಡೈವರ್ಸಿಫೈ ಆಯಿತು.
ಡೈನೋಸಾರ್ ಎರಾ ಸ್ಟಾರ್ಟ್ ಆಯಿತು ಮತ್ತು ಅದು ನಮ್ಮ ಭೂಮಿಯನ್ನು ಬಿಲಿಯನ್ಸ್ ಆಫ್ ಇಯರ್ಸ್ ರೂಲ್ ಮಾಡಿತು. ಒಂದು ದಿನ ಒಂದು ಆಸ್ಟರಾಯ್ಡ್ ಅರ್ತ್ ಕಡೆಗೆ 84,000 ಕಿಲೋಮೀಟರ್ ಪರ್ ಸೆಕೆಂಡ್ ಸ್ಪೀಡ್ನಲ್ಲಿ ಬಂತು. ಅದರ ಇಂಪ್ಯಾಕ್ಟ್ 100 ನ್ಯೂಕ್ಲಿಯರ್ ಬಾಂಬ್ ಅಷ್ಟು ಇತ್ತು. ಧೂಳಿನ ಮೇಘ ಹುಟ್ಟಿತ್ತು, ನಂತರ ಸನ್ಲೈಟ್ ಬ್ಲಾಕ್, ನಂತರ ಭೂಮಿ ಮತ್ತೆ ಕೋಲ್ಡ್ ಆಯಿತು. ಮತ್ತೆ ಡೈನೋಸಾರ್ ಎಕ್ಸ್ಟಿಂಕ್ಟ್ ಆದವು, ಚಿಕ್ಕ ಮ್ಯಾಮಲ್ಸ್ ಬದುಕುಳಿಯಿತು. ಸಮಯ ಮತ್ತೆ ಸಾಗಿತು. ಮ್ಯಾಮಲ್ಸ್ ಇವಾಲ್ವ್ ಆದವು ಮತ್ತು ನಾವು ಹ್ಯೂಮನ್ಸ್ ಹುಟ್ಟಿದೆವು. ಅರ್ತ್ ಪರ್ಫೆಕ್ಟ್ ಆಗೋಕೆ 4 ಬಿಲಿಯನ್ ವರ್ಷ ಬೇಕಾಯಿತು ಮತ್ತು ನಾವು ಇವಾಲ್ವ್ ಆಗೋಕ್ಕೆ ಲಕ್ಷಾಂತರ ವರ್ಷ ಬೇಕಾಯಿತು. ಆದರೆ ನಾವು ಪೊಲ್ಯೂಷನ್ ಮಾಡೋ ಸ್ಪೀಡ್ ಅರ್ತ್ ಚೇಂಜ್ ಆಗೋ ಸ್ಪೀಡ್ಗಿಂತ ಫಾಸ್ಟ್. ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಾಗ್ತಿದೆ. ಸೈಂಟಿಸ್ಟ್ ಹೇಳ್ತಾರೆ ದೊಡ್ಡ ಚೇಂಜಸ್ ಬರಬಹುದು. ಮತ್ತು ಕೊನೆಯ ಪ್ರಶ್ನೆ, ಅರ್ತ್ ಇಷ್ಟು ಸಮಯ ಬದುಕಿಕೊಂಡಿದೆ, ನಾವು ಅರ್ಥನ್ನು ಉಳಿಸೋದು ಯಾವಾಗ? ಕಮೆಂಟ್ ಮಾಡಿ. ಮತ್ತು ನನ್ನ ಹೊಸ ವಿಡಿಯೋ ಯೂನಿವರ್ಸ್ ಎಷ್ಟು ದೊಡ್ಡದು ಅನ್ನೋ ವಿಡಿಯೋವನ್ನು ನೋಡಿಲ್ಲವೆಂದರೆ ಅದು ಕೂಡ ನೋಡಿ. ಮತ್ತು ಜಿಯೋಸ್ಪೇಸ್ ಹಬ್ ಕನ್ನಡಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಕೊನೆಯದಾಗಿ ಹೇಳ್ತೀನಿ, ಥ್ಯಾಂಕ್ಸ್ ಫಾರ್ ವಾಚಿಂಗ್.